ನನ್ನ ಮನೆ ಮೇಲೆ ಕಲ್ಲು ಹೊಡೆದಿದ್ರು, ಪ್ರಿಂಟ್ ಸುಟ್ಟಾಕಿದ್ರು. ಕಷ್ಟಕಾಲದಲ್ಲಿ ರವಿಚಂದ್ರನ್ ಬೆನ್ನಿಗೆ ನಿಂತಿದ್ದ ಅಣ್ಣಾವರು. ವರನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕುಟುಂಬಗಳ ನಡುವೆ ಎಂತಹ ಒಡನಾಟ ಇದೆ ಎಂಬುದು ಎಲ್ಲರಿಗೂ ತಿಳಿದಿರುವಂತಹದ್ದೇ. ರವಿಚಂದ್ರನ್ ತಂದೆ ಎನ್ ವೀರಸ್ವಾಮಿಯವರ ಕಾಲದಿಂದಲೂ ಈ ಒಡನಾಟ ಮುಂದುವರೆದುಕೊಂಡು ಬಂದಿದೆ. ಕೆಲವು ವರ್ಷಗಳ ಹಿಂದೆ ರವಿಚಂದ್ರನ್ ಹಂಚಿಕೊಂಡಿದ್ದ ಒಂದು ಘಟನೆ ಈ ಎರಡು ಕುಟುಂಬಗಳ ನಡುವೆ ಎಂತಹ ಅನ್ಯೋನ್ಯತೆ ಇದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ. ಅಷ್ಟಕ್ಕೂ ರವಿಚಂದ್ರನ್ ಹೇಳಿದ ಆ ಘಟನೆ ಯಾವುದು? ಬನ್ನಿ ನೋಡೋಣ. ನನ್ನ ಮನೆ ಮೇಲೆ ಕಲ್ಲು ಎಸೆದಿದ್ದರು. ಒಮ್ಮೆ ನಾನು ಏನೂ ಮಾತನಾಡದೇ ಇದ್ದರೂ ನಾನು ಏನೋ ಮಾತನಾಡಿದ್ದೇನೆ ಎಂದು ಕ್ರಿಯೇಟ್ ಮಾಡ್ಕೋತಾರೆ. ಒಟ್ಟಿನಲ್ಲಿ ಒಂದು ಕೆಟ್ಟ ಸಮಯ ಅಂತೂ ಬರುತ್ತೆ. ಆವಾಗ ನನ್ನ ಮನೆ ಮೇಲೆ ಕಲ್ಲು ಹೊಡಿತಾರೆ, ನನ್ನ ಪ್ರಿಂಟ್ನೆಲ್ಲ ಸುಟ್ಟಾಕ್ತಾರೆ. ನಂದು ಆವಾಗ ತುಂಬು ಪಾಪ್ಯುಲರ್ ಸಮಯ. ಆಗ ನನ್ನ ತಂದೆಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗುತ್ತದೆ. ಅವರಿಗೆ ನನ್ನ ಮೇಲೆ ತುಂಬ ಪ್ರೀತಿ. ನನಗಿಂತ ಅವರನ್ನು ನನ್ನಿಂದ ನೋಡೋಕೆ ಆಗ್ತಿರಲಿಲ್ಲ. ನನ್ನ ಮಗನಿಗೆ ಏನೋ ಮಾಡಿಬಿಡ್ತಾರೆ ಅನ್ನೋ ಆತಂಕ ಅವರಿಗೆ ಬಂದಿತ್ತು ಎಂದು ರವಿಚಂದ್ರನ್ ಹೇಳಿಕೊಂಡಿದ್ದಾರೆ. ನನ್ನ ಪರವಾಗಿ ಅಣ್ಣಾವರು ಪತ್ರ ಬರೆಯುತ್ತಾರೆ. ಆಗ ರಾಜ್ಕುಮಾರ್ ಅವರು ಒಂದು ಪತ್ರ ಬರೆಯುತ್ತಾರೆ. ಅವನು ಅಂಥವನಲ್ಲ ಎಂದು ನನ್ನ ಪರವಾಗಿ ಹೇಳುತ್ತಾರೆ. ಅದು ನನಗೆ ಸಿಕ್ಕ ಬೆಸ್ಟ್ ವಿಷಯ. ಏನಾಗಿದೆ ಎಂಬುದನ್ನು ತಿಳಿಯುವ ಮೊದಲೇ ನನ್ನ ಬೆಂಬಲಕ್ಕೆ ಅವರು ಅವತ್ತು ಬಂದಿದ್ದರು. ಇವತ್ತಿಗೂ ಅಂದು ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ. ಆ ವಿಚಾರ ನನಗೆ ಯಾವಾಗಲೂ ಕಾಡುತ್ತಿತ್ತು ಎಂದು ರವಿಚಂದ್ರನ್ ಹೇಳಿದ್ದರು. ಕನ್ನಡಕ್ಕಾಗಿ ಹಾಡು ಮಾಡಿದ ರವಿಚಂದ್ರನ್. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಸಾಂಗ್ ಇದೆ. ನನಗೆ ಆರಂಭದಲ್ಲೇ ಕರುನಾಡ ತಾಯಿ ಸದಾ ಚಿನ್ಮಯಿ ಸಾಂಗ್ ಇದೆ. ಮಧ್ಯ ಹಂಸಲೇಖ ನನಗೆ ಹೇ ರುಕ್ಕಮ್ಮ ಎಂಬ ಸಾಂಗ್ ಮಾಡಿದರು. ಆದರೆ ನನ್ನ ಮ್ಯೂಸಿಕ್ನಲ್ಲಿ ಕನ್ನಡದ ಬಗ್ಗೆ ಒಂದು ಹಾಡು ಹಾಡಬೇಕು ಎಂದು ನನಗೆ ಯಾವಾಗಲೂ ಕಾಡುತ್ತಿತ್ತು. ಅದನ್ನು ಮಲ್ಲ ಸಿನಿಮಾದಲ್ಲಿ ಮಾಡಿದೆ ಎಂದು ರವಿಚಂದ್ರನ್ ಹೇಳಿದ್ದರು. ಧನ್ಯವಾದಗಳು.